ಭಾರತ ದೇಶದ ಸೇನೆಗಾಗಿ ಅದೆಷ್ಟು ಜನ ಹುತಾತ್ಮರಾಗಿದ್ದಾರೆ. ಬಹಳಷ್ಟು ಜನ ಯೋಧರು ವೀರ ಮರಣವನ್ನ ಅಪ್ಪಿದ್ದಾರೆ. ಅಂಥದ್ರಲ್ಲಿ ಓರ್ವ ವೀರ ಸೇನಾನಿ ಇದೀಗ ಮತ್ತೆ ಸದ್ದು ಮಾಡಿದ್ದಾರೆ. ಅವರ ಹೆಸರು ಲಾನ್ಸ್ ನಾಯಕ್ ಮೀನಚಿ ಸುಂದರನ್ ಅಂತ ಹೇಳಿ. ಇವರು ಕಳೆದ 2 ವರ್ಷಗಳ ಹಿಂದೆ ನಡೆದಂತಹ ಉಗ್ರರ ದಾಳಿಯಲ್ಲಿ ತನ್ನ ಜೀವದ ಹಂಗನ್ನ ತೊರೆದು ಕೂಡ ಹೋರಾಡಿ ಉಗ್ರರ ಮಟ್ಟ ಹಾಕುವಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ರು. 2024ರಲ್ಲಿ ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಎಂಬಲ್ಲಿ ಭಯೋತ್ಪಾದಕರೊಂದಿಗೆ ನಡೆದಂತಹ ದಾಳಿಯಲ್ಲಿ ತನ್ನ ಮುಖಕ್ಕೆ ನೇರವಾಗಿ ಗುಂಡುಗಳು ಬಿದ್ದರೂ ಕೂಡ ತೀವ್ರ ರಕ್ತಸ್ರಾವವಾಗ್ತಿದ್ರು ಕೂಡ ಹುಟ್ಟಡಗಿಸದೆ ನಾ ಬಿಡೋದಿಲ್ಲ ಅಂತ ಹೇಳಿ ಯುದ್ಧ ಭೂಮಿಯಿಂದ ತನ್ನ ಕಾಲನ್ನ ಹಿಂತೆಗೆದೆ ಹೋರಾಡಿದ್ರು. ಅದರ ಪ್ರತಿಫಲವಾಗಿ ಇದೀಗ ಜೂನ್ 8ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ದೇಶದ ಅತ್ಯುನ್ನತ 2ನೇ ಸೇನಾ ಪದಕವಾದಂತಹ ಕೀರ್ತಿ ಚಕ್ರವನ್ನ ನೀಡಿ ಗೌರವಿಸಿದ್ದಾರೆ. ತನ್ನ ಮುಖದ ಶೇಫ್ ಎಲ್ಲ ಕೂಡ ಬದಲಾಗಿದ್ರು ಕೂಡ ಆತ ದೇಶದ ಹೆಮ್ಮೆಯ ವೀರ ಯೋಧನಾಗಿ ನಿಂತಿದ್ದಾರೆ. ಇವರು ಕಾಶ್ಮೀರದ 34ನೇ ರಾಷ್ಟ್ರೀಯ ರೈಫಲ್ ಪಡೆಯ ಮುಖ್ಯಸ್ಥರಾಗಿದ್ದುಕೊಂಡು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ದೇಶ ಸೇವೆಯನ್ನ ಮಾಡಿದ್ದು ಅಲ್ಲದೆ ತನ್ನ ಜೊತೆಗೆ ಇದ್ದಂತಹ ಸಹಚರರನ್ನು ಕೂಡ ಕಾಪಾಡುವಲ್ಲಿ ಈ ಸುಂದರನ್ ಅವರು ಬಹಳಷ್ಟು ಪ್ರಮುಖವಾಗಿ ಪಾತ್ರವನ್ನ ವಹಿಸಿದ್ರು. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.